ಜಿ ರಾಮ್ ಜಿ ಅಂತ ಹೆಸರು ಇಟ್ಟಿತ್ತು. ಇದಕ್ಕೆ ರಾಷ್ಟ್ರದಾದ್ಯಂತ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿತ್ತು. ಈಗ ಜಿ ರಾಮ್ ಜಿ ವಿರುದ್ಧ ಕಾಂಗ್ರೆಸ್ ನಾಯಕರು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ನರೇಗಾ ಯೋಜನೆ ಬಚಾವೋ ಅಭಿಯಾನಕ್ಕೆ ತೀರ್ಮಾನ ಮಾಡಲಾಗಿದೆ. ಎಐಸಿಸಿಯಿಂದ ಸಂಯೋಜಕರನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಇದಕ್ಕಾಗಿ ಸಂಯೋಜಕರನ್ನು ಕೂಡ ಕಾಂಗ್ರೆಸ್ ನಿಯೋಜನೆ ಮಾಡಿದೆ. ರಾಜ್ಯದಿಂದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸ್ಥಾನ ನೀಡಲಾಗಿದೆ. ಸಂಯೋಜಕರಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ಥಾನ ಕೊಡಲಾಗಿದೆ. ಜನವರಿ 10ರಿಂದ ಫೆಬ್ರವರಿ 25ರವರೆಗೆ ಇಡೀ ದೇಶಾದ್ಯಂತ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ನರೇಗಾ ಯೋಜನೆ ಬಚಾವೋ ಅಭಿಯಾನ ಮೂಲಕ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಈ ಅಭಿಯಾನದಲ್ಲಿ ಕಾಂಗ್ರೆಸ್ನ ನಾಯಕರು ಭಾಗಿಯಾಗಲಿದ್ದಾರೆ. ಪ್ರಮುಖವಾಗಿ ಮುಖ್ಯ ಬೇಡಿಕೆ ಇರುವಂಥದ್ದು, ಈ ಯೋಜನೆ ಮೊದಲು 90-10% ಇತ್ತು. ಅಂದರೆ ಕೇಂದ್ರ ಸರ್ಕಾರ 90% ಕೊಡುತ್ತೆ, 10% ರಾಜ್ಯ ಸರ್ಕಾರಗಳು ಕೊಡಬೇಕಾಗಿತ್ತು. ಆದರೆ ಇದನ್ನು 60-40 ಮಾಡಲಾಯಿತು. 60% ಕೇಂದ್ರದವರು ಹಾಕ್ತೀವಿ ಅಂತ ಹೇಳಿದ್ರು. ಆದರೆ 40% ರಾಜ್ಯ ಸರ್ಕಾರಗಳು ಕೊಡಬೇಕಾಗಿತ್ತು. ಇದು ಹೊರೆ ಆಗುತ್ತೆ ರಾಜ್ಯ ಸರ್ಕಾರಗಳಿಗೆ. ಯಾರು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿದ್ದಾರೆ ಅಂಥವರಿಗೆ ಮನ್ರೇಗಾ ಯೋಜನೆ ಅಡಿಯಲ್ಲಿ ಕೆಲಸನೇ ಸಿಗೋದಿಲ್ಲ. ಹೀಗಾಗ್ಬಿಟ್ರೆ ರಾಜ್ಯ ಸರ್ಕಾರಗಳು ಕೊಡೋದಕ್ಕೇನೆ ಆಗೋದಿಲ್ಲ. ಹೀಗಾಗಿ ಇದು ಜನರಿಗೆ ಮಾಡಿದಂತಹ ಅನ್ಯಾಯ. ಆ ಯೋಜನೆಯನ್ನು ಮುಗಿಸೋದಕ್ಕೆ ಮಾಡಿರುವಂತಹ ಕೆಲಸ ಅಂತ ಕಾಂಗ್ರೆಸ್ನವರು ಆಕ್ರೋಶ ಹೊರಹಾಕ್ತಾ ಇದ್ರು. ಜೊತೆಗೆ ಹೆಸರು ಬದಲಾವಣೆ ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಲಾಗ್ತಾ ಇದೆ ಅಂತ ಕೂಡ ಆಕ್ರೋಶ ಹೊರಹಾಕ್ತಾ ಇದ್ರು. ಒಂದು ವೇಳೆ ಬೇಕಾದರೆ ಹೊಸ ಯೋಜನೆಗಳನ್ನು ಜಾರಿ ಮಾಡಬಹುದಾಗಿತ್ತು. ಆದರೆ ಇರೋ ಯೋಜನೆಗಳನ್ನು ಹೆಸರು ಬದಲಾವಣೆ ಮಾಡಿ ತಮ್ಮ ಟ್ಯಾಗ್ಲೈನ್ ಹಾಕ್ಕೊಳ್ತಾ ಇದ್ದಾರೆ. ಯಾವುದೇ ಹೊಸ ಯೋಜನೆಗಳನ್ನು ಮಾಡೋದಕ್ಕಾಗ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಅಂತ ಅದನ್ನು ಇಡೀ ರಾಜ್ಯದಾದ್ಯಂತ ಬಿಂಬಿಸೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಹೀಗಾಗಿ ಹೋರಾಟಕ್ಕೆ ಯಾವ ರೀತಿಯಾಗಿ ಜನಸ್ಪಂದನೆ ಸಿಗುತ್ತೆ